ಹಾಯ್ ಎಲ್ಲರಿಗೂ. ನಾನೀಗ ಪಾಲಕ್ ಪಲಾವ್ ಮಾಡುವ ರೆಸಿಪಿಯನ್ನು ತೋರಿಸ್ಕೊಡ್ತೇನೆ. ಅದಕ್ಕೆ ಬೇಕಾಗೋದು ಕಾಯಿಮೆಣಸು, ಜಿಂಜರ್ ಗಾರ್ಲಿಕ್ ಪೇಸ್ಟ್ ಮತ್ತು ಪಾಲಕ್ ನಾನು ಬಿಸಿ ನೀರಿನಲ್ಲಿ ತೆಗೆದು ಅದು ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಲಿಕ್ಕೆ ಉಂಟು, ಅದರ ಪೇಸ್ಟ್ ಮಾಡಲಿಕ್ಕೆ ಉಂಟು. ಮತ್ತು ಅದಕ್ಕೆ ಮಿಕ್ಸ್ ವೆಜಿಟೇಬಲು, ಒಂದು ನೀರುಳ್ಳಿ, ಒಂದು ಟೊಮೆಟೊ, ಮತ್ತು ಜೀರಿಗೆ, 2 ಏಲಕ್ಕಿ, 2 ಲವಂಗ, ಒಂದು ನಕ್ಷತ್ರ ಹೂವು, ಚಕ್ಕೆ, ಒಂದು ಪಲಾವ್ ಎಲೆ. ನಾನೀಗ ಗ್ಯಾಸಲ್ಲಿ ಕುಕ್ಕರನ್ನು ಇಟ್ಟಿದ್ದೇನೆ. ಅದಕ್ಕೆ 1 ಸ್ಪೂನು ತುಪ್ಪವನ್ನು ಹಾಕಬೇಕು. ತುಪ್ಪ ಸ್ವಲ್ಪ ಬಿಸಿ ಆಗಬೇಕು. ಜೀರಿಗೆ, ಏಲಕ್ಕಿ, ಲವಂಗ, ಚಕ್ಕೆ, ನಕ್ಷತ್ರ ಹೂವು, ಪಲಾವ್ ಎಲೆ ಹಾಕ್ತೇನೆ. ಈಗ ನೀರುಳ್ಳಿಯನ್ನು ಹಾಕ್ತೇನೆ. ಸ್ವಲ್ಪ ಫ್ರೈ ಮಾಡಬೇಕು. ನಾನು ಆಲ್ರೆಡಿ ಅಕ್ಕಿಯನ್ನು ನೆನೆಸಲಿಕ್ಕೆ ಇಟ್ಟಿದ್ದೇನೆ. ಒಂದು 10 ನಿಮಿಷ ನೆನೆಸಲಿಕ್ಕೆ ಇಡಬೇಕು. ಈಗ ಟೊಮೆಟೊವನ್ನು ಹಾಕ್ತೇನೆ. ಇದನ್ನು ಸ್ವಲ್ಪ ಫ್ರೈ ಮಾಡಿ. ಈಗ 1 ಸ್ಪೂನು ಕೊತ್ತಂಬರಿ ಹುಡಿಯನ್ನು ಹಾಕ್ತೇನೆ. ನಿಮಗೆ ಬೇಕಾದರೆ ಹಾಕ್ಬೋದು, ಬೇಡಾದರೆ ಸ್ಕಿಪ್ ಮಾಡಬಹುದು. ನಾನು ಹಾಕ್ತಾ ಇದ್ದೇನೆ. ಈಗ ಇದೆಲ್ಲ ಸ್ವಲ್ಪ ಮಿಕ್ಸ್ ಮಾಡಬೇಕು. ಮಿಕ್ಸ್ ಆದಮೇಲೆ ವೆಜಿಟೇಬಲನ್ನು ಹಾಕಬೇಕು. ಈಗ ಸ್ವಲ್ಪ ಉಪ್ಪನ್ನು ಹಾಕ್ತೇನೆ. ಒಂದು ಕಪ್ ನಾನು ರೈಸ್ ನೆನೆಸಲಿಕ್ಕೆ ಇಟ್ಟಿದ್ದೇನೆ. ಅದಕ್ಕೆ 2 ಕಪ್ ನೀರು ಹಾಕಬೇಕು. ನಾನು ಕುಕ್ಕರ್ನಲ್ಲಿ ಬೇಯಿಸೋದು, ಅದಕ್ಕೋಸ್ಕರ 2 ಕಪ್ ಹಾಕಬೇಕು. ಪಾತ್ರೆಯಲ್ಲಿ ಬೇಯಿಸಿದಾದರೆ ನಾವೊಂದು 2.5 ಹಾಕಬೇಕು. ಒಂದು ಅರ್ಧ ಲಿಂಬೆಯ ರಸವನ್ನು ಹಾಕ್ತೇನೆ. ನೋಡಿ, ಸ್ವಲ್ಪ ಬೇಯಿಸ್ತಾ ಬಂತು. ಅದಕ್ಕೆ ನಾನು ರೈಸನ್ನು ಹಾಕ್ತೇನೆ. ಒಂದು ಕಪ್ ರೈಸಿಗೆ 2 ಕಪ್ ನೀರು. ಇದು ಸ್ವಲ್ಪ ಕುದಿ ಬರಬೇಕು. ಕುದಿ ಬಂದ ಮೇಲೆ ಕುಕ್ಕರಿನ ಮುಚ್ಚಳವನ್ನು ಮುಚ್ಚಿಸಬೇಕು. ನಾನೀಗ ಪಾಲಕ್ ಪೇಸ್ಟನ್ನು ಹಾಕ್ತೇನೆ. ಆಗ ಹಾಕಲಿಕ್ಕೆ ನೆನಪಿಲ್ಲ, ನಾನು ತುಪ್ಪದಲ್ಲಿ ಸ್ವಲ್ಪ ಫ್ರೈ ಮಾಡಿ ಹಸಿ ವಾಸನೆ ಹೋಗುವ ತನಕ ಫ್ರೈ ಮಾಡಿದೆ. ಈಗ ಹಾಕಿದೆ ನೋಡಿ. ಮತ್ತೆ ಸಹ ಹಾಕ್ಬಹುದು, ಮೊದಲಿಗೆ ಸಹ ಹಾಕ್ಬಹುದು. ಮತ್ತೆ ಹಾಕುವಾಗ ನಾವು ಸ್ವಲ್ಪ ತುಪ್ಪದಲ್ಲಿ
ಫ್ರೈ ಮಾಡಿ ಹಾಕಬೇಕು. ಈಗ ನಾನು ಕುಕ್ಕರನ್ನು ಮುಚ್ಚಿಡ್ತೇನೆ ಒಂದು 10 ನಿಮಿಷ. ಪಾಲಕ್ ರೈಸ್ ರೆಡಿ ಆಯಿತು. ನೀವು ಸಹ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಕೊಡಿ, ಕಮೆಂಟ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು.